ಈಗ ಸಾಕಷ್ಟು ವರ್ಷಗಳಿಂದ ಹಿರಿಯ ಕಲಾವಿದರನ್ನು ಗೌರವಿಸುವ ನಿಟ್ಟಿನಲ್ಲಿ, ಕಲಾವಿದರಿಗೆ ಮಾಶಾಸನ ಕೊಡಿಸುವ ನಿಟ್ಟಿನಲ್ಲಿ ರಾಜು ತಾಳಿಕೋಟೆ ಅವರು ಪ್ರಮುಖವಾಗಿ ಧ್ವನಿ ಎತ್ತಾ ಇದ್ದಾರೆ. ಆ ಧ್ವನಿ ಇವತ್ತು ಅಡಿಗೆ ಇರೋ ಥರ ಅನ್ನಿಸ್ತದೆ. ಏನು ಹೇಳ್ತಾರೆ? ಧ್ವನಿ ಅಡಿಗೆ ಹೋತ್ರಿ. ಈ ಥರದ ಒಂದು ಕಲಾವಿದರಿಗೆ ಹೆಲ್ಪ್ ಮಾಡುವಂಥ ಸದ್ಬುದ್ಧಿ ಉಳ್ಳಂಥ ಕಲಾವಿದರು ಸಿಗೋದು ಭಾಳ ವಿರಳ. ಇನ್ನು ಈಗ ನನ್ನ ಹಿಡ್ಕೊಂಡು ಕೂಡ ನನಗೀಗ 78 ವರ್ಷ ನಡೀತಾವ್ರಿ. ಏನು ನನ್ನ ಹಿಡ್ಕೊಂಡು ಕೂಡ ಏನಾದರೂ ಆಯ್ತು ಅಂತಂದ್ರೆ ಇಲ್ಲ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಈ ರಂಗಭೂಮಿ ಶಿಬಿರ ಕಟ್ಟದಾಗ ಫಸ್ಟ್ಗೆ ಈ ಕಡೆ ಇದ್ದಂಥ ನಾವು ಕಲಾವಿದರು ಎಷ್ಟು ಜನ ಆದ್ದೀವಿ, ಎಲ್ಲ ಜನರನ್ನ ಕರೆಸಿ ಸನ್ಮಾನ ಸಮಾರಂಭ ಇಟ್ಕೊಂಡು ಸನ್ಮಾನ ಮಾಡಿದಂಥ ಪುಣ್ಯಾತ್ಮ. ಭಾಳ ಒಳ್ಳೆಯ ಜೀವಿ, ಸಹೃದಯಿ ಕಲಾವಿದರನ್ನ ಅಗದಿ ಪ್ರೀತಿಯಿಂದ ಕಾಣುವಂಥ ವ್ಯಕ್ತಿ. ಆ ವ್ಯಕ್ತಿನ ಕಳ್ಕೊಂಡು ಭಾಳ ನಮಗೆ ದುಃಖ ಆಗಿದೆ ನಿಜವಾಗಿ ಹೇಳಬೇಕು. ನಿಮ್ಮ ಅವರ ಒಡನಾಟ ಹೆಂಗಿತ್ತು? ಹಿರಿಯ ಕಲಾವಿದರಿಗೆ ಅವರು ಗೌರವಿಸುವ ರೀತಿ ಯಾವ ರೀತಿ ಇತ್ತು? ಈಗ ನಂದು ಹೇಳಬೇಕು ಅಂತಂದ್ರೆ ಅವನು ಹೆಂಡ್ತಿ ನನ್ನ ಮಗಳನ್ನಂತ ಸಮಾನ ತಿಳ್ಕೊಂಡಿದ್ದೆ ನಾನು. ಆತ ನನಗೆ ಮಾವನೇ ಅಂತಿದ್ದ. ಫೋನ್ ಹಚ್ಚಾರ, ಹೇಳ ಮಾಮ ಏನು ಧಾರವಾಡಕ್ಕೆ ಬಂದೇ ಇಲ್ಲಲ್ಲ ನೀನು, ಬಾರೋ ಮಾರಾಯ ನನ್ನ ಆಫೀಸ್ ನೋಡ್ಬಾ. ಇದೇ ಕನ್ನಡ, ನಮ್ಮ ಉತ್ತರ ಕನ್ನಡದ ಭಾಷಾನೇ ಮಾತಾಡ್ತಿದ್ದ. ಮಾವಳಿಯನ ಸಂಬಂಧ ಅಗದಿ ಆತ್ಮೀಯತೆ ನಮ್ಮ ಹೊರತು. ಸಾಕಷ್ಟು ನಾಟಕಗಳಲ್ಲಿ ಪೋಷಕ ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ರೆ ಅವರು ಯಾವ ರೀತಿ ನಿಮಗೆ, ಅವರು ಯಾವ್ಯಾವ ನಾಟಕಗಳಲ್ಲಿ ನೀವು ಭಾಗವಹಿಸಿದ್ರಿ? ಏನು? ನಾನು ಅವ್ರವ್ರು ಕೂಡ ಸರ್ವಿಸ್ ಮಾಡಿಲ್ರಿ. ನಾನು ಗುಡಿಗೇರಿ ಕಂಪ್ನಿ ಸರ್ವಿಸ್ ಮಾಡ್ತಿದ್ವಿ, ಎನ್ ಬಸವರಾಜರ ಕಂಪ್ನಿ. ಜಾತ್ರೆ ಕ್ಯಾಂಪ್ಗಳಲ್ಲಿ ಅಲ್ಲಿ ಇಲ್ಲಿ ಅವ್ರನ್ನ ನಾವು ಕೂಡ್ತಿದ್ವಿ. ಕೂಡಿದಾಗ ಸಾಮಾಜಿಕ ಕಾರ್ಯಗಳು ಹೆಂಗೆ? ಸಮಾಜ ಕಾರ್ಯಕರ್ತರ ಕೆಲಸ ಮಾಡ್ತಿರಲ್ರಿ. ಮದ್ವೆ ಮುಂಜಿವಿ ಯಾವುದೇ ಕೆಲಸಗಳಿದ್ದು ಅಂತಂದ್ರೆ ಇಲ್ಲಿ ಇದ್ದುಕೊಂಡು ಕೂಡ ಸಾಮಾಜಿಕ ಕೆಲಸಗಳಿಗೆ ಎಷ್ಟು ಬೇಕಾದ ನನ್ನ ಕಡೆಯಿಂದ ತಮ್ಮ ವಾಹನಗಳಿರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಇಲ್ಲ ಕಲ್ಯಾಣ ಮಂಟಪ ಆಗಲಿ, ಎಲ್ಲ ರೀತಿಯಿಂದ ಸಹಾಯ ಮಾಡಿದಂಥ ವ್ಯಕ್ತಿ ಅವರು. ಒಂದೆರಡು ಕಡೆ ನಾಟಕದ ಸ್ಟೇಜ್ಗಳಿಗೆ ಬೆಂಕಿ ಬಿದ್ದು ಕಂಪನಿಗಳು ನಷ್ಟ ಆಗಿತ್ತು, ಹಾಗೂ ಕೂಡ ಕೈ ಜೋಡಿಸಿದ್ರು. ಕೈ ಜೋಡಿಸ್ತಾರೆ ಸರ್, ಕೈ ಜೋಡಿಸ್ತಾರೆ. ಬಟ್ ಹೆಲ್ಪಿಂಗ್ ನೇಚರ್ ಭಾಳ ಇತ್ತು ಅವ್ರಿಗೆ. ಎಲ್ಲಿ ಏನೇನಿತ್ತು ಅಂತಂದ್ರೆ ಅದು ದೊಡ್ಡ ಹೆಸರಿತ್ತು, ದೊಡ್ಡ ಕಲಾವಿದ. ಅಕಸ್ಮಾತ್ತಾಗಿ ಸಣ್ಣ ಕಂಪ್ನಿಗಳು ಏನೇನು ಅದು ಅಂತಂದ್ರೆ ಹೋಗಿ ನಿಂತು 4 ದಿವಸ ಪಾಠ ಮಾಡಿಕೊಟ್ಟು ಅವ್ರಿಗೆ ಅನುಕೂಲತೆ ಮಾಡಿಕೊಟ್ಟು ಮುಂದಿನ ಹೋಗುವಂಥ ವ್ಯವಸ್ಥೆ ಇದೀಗ ಏನು ಪಂಚಗಲ ಕವಿಗಳು ಹೇಳಿದರು. ಆ ಮಾತು 100% ಕರೆಕ್ಟ್. ಅವರು ಬಲಗೈಯಲ್ಲಿ ಮಾಡಿದ ಸಹಾಯವನ್ನು ಎಡಗೈಗೆ ಆಗದೆ ಇರೋ ಥರ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾಡಿದಂಥ ವ್ಯಕ್ತಿ ರೀ ಎಲೆಮರಿ ಕೈ ಅಂತ ಇದ್ದಂಥ ವ್ಯಕ್ತಿ. ಏನು ನನ್ನ ಹೆಸರು ಗುರಸಪ್ಪ ಕಲ್ಲಪ್ಪ ಸಜ್ಜನ್ ಮಾಸ್ಟರ್ ಅಂತ ಅಂತಿದ್ರು ನನಗೆ. ನಾನು ಊರು ದೇವರಪುರಿ ತಾಲೂಕು ಜಾಲವಾದ ಇಲ್ಲೇ ರೀ. ಜಾಲವಾದ ನನ್ನಂಥವ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.